ನಮಸ್ತೆ. ನಾವು ಪ್ರಬುದ್ಧ ನ್ಯೂಸ್ 24 ಚಾನೆಲ್ ಇಂದ ಬಂದಿದ್ದೀವಿ. ನಿಮ್ ಸ್ಕೂಲ್ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ ನೋಡ್ರಿ. ಮಾರುತಿ ಎಜುಕೇಶನ್ ಟ್ರಸ್ಟ್ ಇಂದ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳು. ಸತತವಾಗಿ 23 ವರ್ಷಗಳಿಂದ ಈ ವಿದ್ಯಾಸಂಸ್ಥೆಯನ್ನು ನಡೆಸುತ್ತಾ ಬಂದಿದ್ದೇವೆ. ಪ್ರಬುದ್ಧ ಕರ್ನಾಟಕ ನ್ಯೂಸ್ 24 ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಮ್ಮ ಶಾಲೆ ಸುಮಾರು 23 ವರ್ಷಗಳಿಂದ ಈ ದೊಡ್ಡಬಳ್ಳಾಪುರದ ಪಾಲಂಜೋಗಿಹಳ್ಳಿಯಲ್ಲಿ ನಡ್ಕೊಂಡು ಬಂದಿದೆ. ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಎಲ್ಲ ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ಇವತ್ತು ಮಕ್ಕಳಿಗೆ ನೀಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಭಾಗದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರ ಮಕ್ಕಳು, ಕಡುಬಡವರು, ಫ್ಯಾಕ್ಟರಿ ಎಂಪ್ಲಾಯೀಸ್ ಮಕ್ಕಳು, ಮತ್ತೆ ಈ ಒಂದು ಕೃಷಿಕ ಕುಟುಂಬದಿಂದ ಬಂದಿರತಕ್ಕಂತಹ ಹಲವಾರು ಮಕ್ಕಳು ಉತ್ತಮವಾಗಿರ್ತಕ್ಕಂತಹ ಒಂದು ಶಿಕ್ಷಣವನ್ನು ಇವತ್ತು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದಲೂ ಕೂಡ ಎಲ್ರಿಗೂ ಕೂಡ ಇವತ್ತು ಒಂದು ಸಮಾನವಾಗಿರ್ತಕ್ಕಂಥ ಶಿಕ್ಷಣ ಕೊಡುವ ದೃಷ್ಟಿಯಲ್ಲಿ ಕೆಲವು ಸರಿ ಎಷ್ಟೋ ಮಕ್ಕಳಿಗೆ ಕಡುಬಡವರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಸೊ ಹಾಗಾಗಿ ಈ ಭಾಗದಲ್ಲಿ ಒಳ್ಳೆ ಅತ್ಯುನ್ನತವಾದಂತಹ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂತಹ ಹಿನ್ನೆಲೆಯಲ್ಲಿ ಒಳ್ಳೆ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ BA B.Ed, MA B.Ed, MSc B.Ed, BSc B.Ed ಈ ರೀತಿ ಟೀಚರ್ಸ್ ಟ್ರೈನಿಂಗ್ ಆಗಿರ್ತಕ್ಕಂತಹ ಶಿಕ್ಷಕರನ್ನ, ನುರಿತವಾದಂತಹ ಶಿಕ್ಷಕರನ್ನ ಇವತ್ತು ನಾವು ಈ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸ್ತಾ ಇದ್ದೀವಿ. ಸೊ ಜೊತೆಗೆ ಇವತ್ತು ಸಹಪಠ್ಯ ಮತ್ತೆ ಇವತ್ತೇನು ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅಂತ ಏನು ಎಲ್ಲಾ ಕಡೆ ಹೋಗಿದೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತೆ ಇಲ್ಲಿ ಇವತ್ತು 500 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ತುಂಬಾ ಬಡತನದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರಾದ್ರೂ ಕೂಡ ಸಕಾಲದಲ್ಲಿ ಒಂದು ಏನು ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ಇವತ್ತು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡಿಬೇಕಾಗಿರ್ತಕ್ಕಂತಹ ಒಂದು ಸಂದರ್ಭ. ಅಂತ ದಿಸೆಯಲ್ಲಿ ಅವರು ಅಷ್ಟು ಕಡು ಬಡತನದಿಂದ ಬಂದಿದ್ರು ಕೂಡ ಅಂತವ್ರಿಗೂ ಕೂಡ ನಾವು ಸಮಾನವಾದಂತಹ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೇವೆ. ಅದಲ್ಲದೆ SSLCಯಲ್ಲಿ ಸುಮಾರು ಸತತವಾಗಿ ನಾನು ಒಂದು 4-5 ವರ್ಷಗಳ ಕಾಲ 100ಕ್ಕೆ 100% ರಿಸಲ್ಟ್ ಅನ್ನ ಕೊಟ್ಟು ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟವನ್ನ ನಾವು ಫಲಿತಾಂಶವನ್ನ ಪಡ್ಕೊಳ್ತಾ ಬಂದಿದ್ದೇವೆ. ಜೊತೆಗೆ ಇತ್ತೀಚಿನ ಒಂದು ಬೆಳವಣಿಗೆಗಳ ಪ್ರಕಾರ ನೋಡೋದಾದ್ರೆ ಇವತ್ತು ಶಾಲೆಗಳು ಇವತ್ತು ಬೇರೆ ಬೇರೆ ಕಡೆ ಎಲ್ಲ ಹೆಚ್ಚಿನ ಪೈಪೋಟಿಯನ್ನ ಕೊಡ್ತಾ ಇದ್ದಾವೆ. ಅಂಥದ್ರಲ್ಲೂ ಕೂಡ ನಾವು ಅಷ್ಟೇನು ಹೆಚ್ಚು ಫೀಸ್ ಅನ್ನ ತಗೊಳ್ಳದೇನೆ ನಾವು ಕಡಿಮೆ ಫೀಸ್ ಅಲ್ಲಿ ಮಕ್ಕಳಿಗೆ ಇವತ್ತು ನಾವು ವಿದ್ಯೆಯನ್ನ ಕೊಡ್ತಕ್ಕಂಥದ್ದು ನಮ್ಮ ಒಂದು ಶಾಲೆಯ ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜೊತೆಗೆ ಇವತ್ತು ನಾವು ವಿಜ್ಞಾನದ ಒಂದು ಲ್ಯಾಬ್ ಆಗಿರ್ಬೋದು, ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು, ಮತ್ತೆ ಆಟದ ಮೈದಾನವಾಗಿರ್ಬೋದು, ಇವೆಲ್ಲವೂ ಕೂಡ ಸುಸಜ್ಜಿತವಾಗಿದೆ. ಒಂದು ಶಾಲಾ ಕಟ್ಟಡದಿಂದ ಹಿಡಿದು ಏನು ನಾವು ಮಕ್ಕಳಿಗೆ ನಾವು ಬೇರೆ ಬೇರೆ ಎಲ್ಲ ಕೊಡಬೇಕು. ಇವತ್ತು ನಾವು ವಿಶೇಷವಾಗಿ ಯೋಗ, ಕರಾಟೆ ಈ ತರದ ಒಂದು ತರಬೇತಿಗಳನ್ನು ಕೂಡ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಇದು ಯಾವುದೇ ಒಂದು ಫೀಸ್ ತಗೊಳ್ಳದೆ ನಾವು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು. ಯೋಗ ಆಗಿರ್ಬೋದು, ಕರಾಟೆ ಆಗಿರ್ಬೋದು. ಆ ರೀತಿಯಾಗಿರ್ತಕ್ಕಂಥ ಒಂದು ಸೃಜನಶೀಲತೆಯನ್ನು ಮಕ್ಕಳಲ್ಲಿ ಬೆಳೆಸೋದಕ್ಕೋಸ್ಕರ, ಕ್ರಿಯಾಶೀಲತೆಯನ್ನು ಮಕ್ಕಳಲ್ಲಿ ಬೆಳೆಸೋದಕ್ಕೋಸ್ಕರ ಈ ವರ್ಷ ಇನ್ನೂ ಹೆಚ್ಚಿನ ಅಂಶಗಳನ್ನ ನಾನು ಈಗಾಗಲೇ ಪಟ್ಟಿ ಮಾಡ್ಕೊಂಡಿದ್ದೇವೆ. ನಾವು ಒಂದು ಸೈನ್ಸ್ ಕ್ಲಬ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ, ಹಾಗೆ ಆರ್ಟ್ಸ್ ಕ್ಲಬ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ, ಹಾಗೆ ಸ್ಪೋರ್ಟ್ಸ್ ಕ್ಲಬ್ ಅನ್ನ. ಸೊ ಇದರಿಂದ ಮಕ್ಕಳಲ್ಲಿ ಬಹಳ ಒಂದು ನಾಯಕತ್ವದ ಗುಣಗಳಾಗಿರ್ಬೋದು, ಮತ್ತೆ ಮಾತಾಡ್ತಕ್ಕಂಥ ಶಕ್ತಿ ಆಗಿರ್ಬೋದು, ಅಥವಾ ಮಾತನಾಡ್ತಕ್ಕಂಥ ಕಲೆ ಆಗಿರ್ಬೋದು, ಇವುಗಳನ್ನೆಲ್ಲ ವೃದ್ಧಿಸುವ ಹಿನ್ನೆಲೆಯಲ್ಲಿ ನಾವು ಈ ಎಲ್ಲ ಅಂಶಗಳನ್ನ 2025-26ನೇ ಸಾಲಿಗೆ ನಾವು ಈ ಒಂದು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಅದನ್ನ ಕಾರ್ಯಗತ ಕೂಡ ಮಾಡ್ತೇವೆ. ವಿಶೇಷತೆ ಏನು ಅಂತ ಹೇಳಿದ್ರೆ 4 ವ್ಯಾನ್ಗಳ ಸೌಲಭ್ಯವನ್ನ ಕೊಟ್ಟಿದ್ದೇವೆ. ಏನು ಅಂತ ಹೇಳಿದ್ರೆ ಬರೀ ನಗರದಲ್ಲೇ ಅಷ್ಟೇ ಅಲ್ಲ ನಮ್ಮ ಶಾಲೆಯ ಹೆಸರು ಪಸರಿಸಿರೋದು, ಹಳ್ಳಿ ಭಾಗಗಳಲ್ಲೂ ಕೂಡ 4 ದಿಕ್ಕುಗಳಲ್ಲೂ ಕೂಡ ಇವತ್ತು ನಾವು ಸುಮಾರು 30-38 ಕಿಲೋಮೀಟರ್ ಅಂತರದಿಂದ ಮಕ್ಕಳು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ರಿ ಹೇಗಿದೆ ನಮ್ಮ ಶಿಕ್ಷಣ ಅಂತಕ್ಕಂಥದ್ದು, ಹೇಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಹಾಗೆ ಪ್ರತಿಯೊಂದು ಹಳ್ಳಿಗೂ ಕೂಡ ಈ ಒಂದು ವಿದ್ಯಾಸಂಸ್ಥೆಯ ಹೆಸರು ರೀಚ್ ಆಗಿದೆ. ಹಾಗಾಗಿ ಎಲ್ಲಾ ರೀತಿಯ ವಿಶೇಷ ಸೌಲಭ್ಯಗಳನ್ನ ಅವ್ರು ತಿಳ್ಕೊಂಡೇನೆ ಈ ಶಾಲೆಗೆ ದಾಖಲಾತಿ ಮಾಡಿಸ್ಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ. ಸೊ ಹಾಗೆ ಈ ಒಂದು ವಿದ್ಯಾಸಂಸ್ಥೆ ನಮ್ಮ ದಿವಂಗತ ಶ್ರೀಯುತ ಲಕ್ಷ್ಮೀನಾರಾಯಣ ಅವರ ಹೆಸರಿನಲ್ಲಿ ಇವತ್ತು ಅವರು ಸ್ಥಾಪನೆ ಮಾಡಿದ್ದು, ಅವರ ಹೆಸರಿನಲ್ಲಿ ನಡೀತಾ ಇದೆ. ಹೀಗೆ ಇದೊಂದು ಅಜರಾಮರವಾಗಿ ಬೆಳೀಲಿ ಅಂತಕ್ಕಂತಹ ಒಂದು ಉದ್ದೇಶ ನಮ್ಮಲ್ಲಿದೆ. ಅದಕ್ಕೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಕೂಡ ಅದಕ್ಕೆ ಒಂದು ಒತ್ತನ್ನು ಕೊಡಬೇಕು, ಮತ್ತೆ ನಮಗೆ ಸಹಕಾರ ನೀಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೇನೆ.